ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗೋಗಿರುತ್ತೆ. ಇವತ್ತು ಟಾಪಿಕ್ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಸ್ಮಾರ್ಟಾಗಿ ಮನಿ ಮಾಡೋದು ಹೇಗೆ ಅಂತ ಒಂದು ಟಾಪಿಕ್ಕು ಗೈಸ್. ಸೊ ಇವಾಗ ನಾನು ಹೇಳ್ತಾ ಇರೋದು ಬಂದ್ಬಿಟ್ಟು, ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡಿದ್ದೀರೋ ಅಥವಾ ಎಕ್ಸ್ಪರ್ಟ್ಸು ಅಥವಾ ಗ್ರಾಫ್ ಸ್ಟಡಿ ಮಾಡಿದ್ದೀನಿ, ನಾನು ಆ ಸ್ಟಡಿ ಮಾಡಿದ್ದೀನಿ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ನನಗೆ ಇದರಲ್ಲಿ ಒಂದಷ್ಟು ನಾಲೆಡ್ಜ್ ಇದೆ, ಬೇಸಿಕ್ ನಾಲೆಡ್ಜ್ಗಿಂತ ಜಾಸ್ತಿ ಇದೆ ಅನ್ನೋರಿಗೆ ಈ ವಿಡಿಯೋ ಮಾಡ್ತಾಯಿಲ್ಲ ನಾನು ಗೈಸ್. ಸೊ ಐ ಆಮ್ ರಿಯಲಿ ವೆರಿ ವೆರಿ ಸಾರಿ. ಅವರು ಅಂದರೆ ನೀವು ನೋಡಿದ್ರೂ ಕೂಡ ನಿಮಗೂ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡಲೇಬಾರ್ದು ಅಂತೇನು ಹೇಳ್ತಾ ಇಲ್ಲ, ನೋಡಿ, ಬಟ್ ನಿಮಗೆ ಅಷ್ಟು ಇಂಪ್ಯಾಕ್ಟ್ ಆಗೋಲ್ಲ. ಯಾಕೆಂದರೆ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದಷ್ಟು ಅನಾಲಿಸಿಸ್ ಮಾಡಿರ್ತೀರ, ಒಂದಷ್ಟು ಪ್ರಿಪ್ರೇಷನ್ ಆಗಿರುತ್ತೆ. ಆಮೇಲೆ ಗ್ರಾಫ್ ಸ್ಟಡಿ ಎಲ್ಲ ಬಂದಮೇಲೆ ಆಲ್ಮೋಸ್ಟ್ ಆಲು ನೀವು ಎಕ್ಸ್ಪರ್ಟ್ ಇದ್ದಂಗೆ ಲೆಕ್ಕ. ಸೊ ಅವ್ರಿಗೆ ಈ ವಿಡಿಯೋ ಅಲ್ಲ. ನನ್ನ ವಿಡಿಯೋ ಬಂದ್ಬಿಟ್ಟು ಬೇಸಿಕ್ಕಾಗಿ ಯಾರೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದೆ, ಬಟ್ ನನಗೆ ಸ್ಟಾಕ್ ಮಾರ್ಕೆಟ್ ಮೇಲೆ ನನಗೇನು ಐಡಿಯಾ ಇಲ್ಲ, ಬೇಸಿಕ್ ನಾಲೆಡ್ಜ್ ಕೂಡ ಇಲ್ಲ. ಸೊ ಅದ್ರಲ್ಲಿ ಬೈ ಮಾಡೋದು, ಶೇರ್ ಮಾಡೋದು ಒಂದು ಅಷ್ಟೇ ಗೊತ್ತಿರೋದು ನನಗೆ. ಸೊ ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು, ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪ್ರಾಫಿಟ್ ಜಾಸ್ತಿ, ಯಾವ ಥರ ಸ್ಟಡಿ ಮಾಡಬೇಕು, ಇದು ನನಗೆ ಅಷ್ಟು ಬೇಸಿಕ್ ನಾಲೆಡ್ಜು ಇಲ್ಲ, ಮತ್ತು ನನಗೆ ಆ ಥರ ಗ್ರಿಪ್ಪು ಇಲ್ಲ, ನನಗೆ ಯಾರೂ ಹೇಳ್ಕೊಡೋರಿಲ್ಲ ಅನ್ನೋ ಥರ ಕ್ಯಾಟಗರಿ ಅವ್ರಿಗೆ ನಾನು ಈ ವಿಡಿಯೋ ಮಾಡ್ತಾರ ಅಂಥದ್ದು. ಸೊ ಯಾರೆಲ್ಲ ಅಂಥವ್ರು ನೋಡ್ತಾ ಇದ್ದೀರಾ ನನ್ನ ವೀಡಿಯೋ, ದಯವಿಟ್ಟು ಫುಲ್ಲು ವೀಡಿಯೋ ನೋಡಿ. ನಾನು ಆ್ಯಕ್ಚುಲಿ ಗ್ರಾಫ್ ತೋರಿಸಲ್ಲ, ಮತ್ತು ಇದಕ್ಕೆ ಹಿಂಗೆ ಇನ್ವೆಸ್ಟ್ ಮಾಡಬೇಕು, ಈ ಥರ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಲ್ಲ. ಬರೀ ನಿಮ್ಗೊಂದಷ್ಟು ಟಿಪ್ಸ್ ಕೊಡ್ತೀನಿ. ಬರೀ ನಾನು ಹೇಳೋದ್ರ ಮುಖಾಂತರ ನಿಮ್ಗೊಂದಷ್ಟು ಟಿಪ್ಸು, ನಿಮ್ಗೊಂದಷ್ಟು ಐಡಿಯಾಸ್ ಕೊಡ್ತೀನಿ. ಸೊ ಅದ್ರ ಮೇಲೆ ನೀವು ಆಟ ಆಡ್ಬೋದು. ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಗೈ, ಸಿಂಪಲಾಗಿ ಒಂದು ಹೇಳ್ತೀನಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಕಂಪನಿ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿದ್ದರೆ ಅದು ಸ್ಟಾಕಲ್ಲಿ ಲಿಸ್ಟಿಂಗ್ ಆಗಿರುತ್ತೆ. ಸೊ ಸ್ಟಾಕಲ್ಲಿ ಲಿಸ್ಟಿಂಗ್ ಆಗಿರಬೇಕು ಅಂದರೆ SEBI ಇದೆಲ್ಲ ಪರ್ಮಿಷನು, ಸೆಕ್ಯೂರಿಟಿ ಎಲ್ಲ ಸಿಕ್ಕಾಪಟ್ಟೆ ಹೈ ಆಗಿರುತ್ತೆ. ಸೊ ಕೆಲವೊಂದು ಟ್ರಸ್ಟೆಡ್ ಆ್ಯಪ್ಸ್ಗಳಿದೆ. ಸೊ ಆ್ಯಪ್ ಮುಖಾಂತರ ನೀವು ಇದಾಗ್ಬೋದು. ಫಸ್ಟು ಡಿಮ್ಯಾಟ್ ಅಕೌಂಟ್ ಇರಲೇಬೇಕು ಕಂಪಲ್ಸರಿ. ಸೊ ಬೇಸಿಕ್ಕು ಗೊತ್ತಿಲ್ಲ ಅನ್ನೋರಿಗೆ, ಇವಾಗ ಹೆಂಗೆ ಇನ್ವೆಸ್ಟ್ ಮಾಡೋದು ಅನ್ನೋರಿಗೆ ಫಸ್ಟು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡೋದೇನು ತುಂಬ ಕಷ್ಟ ಏನಲ್ಲ. ಯಾರಿಗಾದರೂ ಒಂದು ಸ್ವಲ್ಪ ನಾಲೆಡ್ಜ್ ಪರ್ಸನ್ ಕೂಡ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಡ್ತಾರೆ, ಅಥವಾ ನೀವು ಯಾವ್ದಾದ್ರು ಸೈಬರ್ ಸೆಂಟರ್ಗೆ ಹೋದರೆ ಡಿಮ್ಯಾಟ್ ಅಕೌಂಟ್ ಕ್ಲಿಯರ್ ಕಟ್ಟಾಗಿ ಡೆವಲಪ್ ಮಾಡಿ ಕೊಡ್ತಾರೆ, ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಸೊ ಡಿಮ್ಯಾಟ್ ಅಕೌಂಟ್ ಅಂದರೆ ಏನು, ಯಾವ ಥರ ಏನು ಎತ್ತ, ಅದೆಲ್ಲ ಏನೂ ಇಲ್ಲ ಗೈಸ್. ಡಿಮ್ಯಾಟ್ ಅಕೌಂಟ್ ಅಂದರೆ ನಿಮ್ಗೆ ಇವಾಗ ಪ್ಯಾನ್ ಕಾರ್ಡ್ ಹೇಗಿರುತ್ತೆ, ಅದು ಒಂದು ಡಿಮ್ಯಾಟ್ ಅಕೌಂಟು. ಸೊ ಆ ಡಿಮ್ಯಾಟ್ ಅಕೌಂಟ್ ಇದ್ದರೆ ನಿಮ್ಮ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಏನೇನೆಲ್ಲ ನಡೀತಿದೆ ವಿಷಯ ಅದೆಲ್ಲ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಪ್ಯಾನ್ ಕಾರ್ಡ್ ಹೇಗಿರುತ್ತೋ, ಸೊ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ ಮಾರ್ಕೆಟ್ ವರ್ಲ್ಡಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನೋದೊಂದು ಕಂಪಲ್ಸರಿ ಇರಲೇಬೇಕು. ಅದರಲ್ಲಿ ನೀವು ಯಾವ ಥರ ಸ್ಟಾಕನ್ನು ಇದು ಮಾಡ್ತಾಯಿದ್ದೀರಾ, ಯಾವ ಥರ ಹ್ಯಾಂಡಲ್ ಮಾಡ್ತಾಯಿದ್ದೀರಾ, ಎಲ್ಲ ಅದರಲ್ಲಿ ಕಂಪ್ಲೀಟಾಗಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸೊ ಅದೊಂದು ಓಪನ್ ಮಾಡಿದ್ರೆ ನಿಮ್ಮದು ಕ್ಲಿಯರ್ ಕಟ್ ಡೇಟಾನೇ ಗೊತ್ತಾಗೋಗುತ್ತೆ. ಬಟ್ ನಿಮ್ಗಾಗಲ್ಲ, ನಾರ್ಮಲ್ ಜನರಿಗಾಗಲ್ಲ, ಕೆಲವೊಂದು ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಏನಾದರೂ ಡೌಟ್ಫುಲ್ ಆ್ಯಕ್ಟಿವಿಟೀಸು, ಒಂದು ಸ್ವಲ್ಪ ನಿಮ್ಮದ್ರಲ್ಲಿ ಏನೋ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೀತೈತೆ ಅಂದಾಗ, ಸೊ ಆ ಡಿಮ್ಯಾಟ್ ಅಕೌಂಟ್ ಮುಖಾಂತರ ಅದನ್ನು ಕಂಡುಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಗೈಸ್. ಸೊ ಬನ್ನಿ, ಇವಾಗ ಸ್ಟಾಕ್ ಮಾರ್ಕೆಟಿಗೆ ಯಾವ ರೀತಿ ಇನ್ವೆಸ್ಟ್ ಮಾಡೋದು, ಏನು ಎತ್ತ, ಕೆಲವೊಂದು ಟ್ರಸ್ಟೆಡ್ ಆ್ಯಪ್ಸ್ ಐತೆ. ಸೊ ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ವೀಡಿಯೋ ಬರೋ ವೀಡಿಯೋಗಳಲ್ಲಿ ನಾನು ಅದನ್ನೂ ಕೂಡ ರೆಫರ್ ಮಾಡ್ತೀನಿ. ಸೊ ಇವಾಗ ಏನಕ್ಕೆ ರೆಫರ್ ಮಾಡ್ತಾ ಇಲ್ಲ ಅಂದರೆ, ಸಿಂಪಲಾಗಿ ಗೈಸ್, ನಾನೇನು ಗೊತ್ತಾ, ಸುಮ್ಮನೆ ನನ್ನ ರೆಫರ್ ಮಾಡೋದ್ರಿಂದ, ಸೊ ಇವನು ಪ್ರಮೋಷನ್ಗೋಸ್ಕರ ಮಾಡ್ತಾನೆ, ಯಾರೋ ಪ್ರಮೋಷನ್ ಕೊಟ್ಟಿರ್ತಾರೆ, ಎಕ್ಸೆಟ್ರಾ ಬೇಡ. ನನಗೆ ಆ ಥರ ಯಾವುದೇ ಕಾರಣಕ್ಕೂ ಉದ್ದೇಶ ಇಲ್ಲ. ಸೊ ನಿಮ್ಗೆ ಬೇಕು ಅಂದರೆ ಹೇಳಿ, ನಾನು 100% ನಾನು ಕೊಡ್ತೀನಿ. ಒಂದು 3-4 ಇದೆ ಟ್ರಸ್ಟೆಡ್ ಆ್ಯಪ್ಸು. ಸೊ ಅದ್ರ ಮೇಲೆ ಬನ್ನಿ ಗೈಸ್. ಇವಾಗ ಒಂದಷ್ಟು ಕಂಪ್ನಿಗಳು ಹೆಸರುಗಳು ಹೇಳಲ್ಲ ಗೈಸ್, ಸಿಂಪಲಾಗಿ ಹೇಳ್ತೀನಿ. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟಿಂಗ್ ಆಗಿರೋ ಹೆಸರುಗಳನ್ನ ನಾನು 100% ಹೇಳಲ್ಲ. ಸೊ ಇವಾಗ ನಾನು ಬಂದು ಏನು ಹೇಳ್ತೀನಿ ಅಂದರೆ, ನೀವು ಡೈಲಿ ಏನು ಯೂಸ್ ಮಾಡ್ತೀರಾ ಅಲ್ವಾ ಪ್ರಾಡಕ್ಟ್ಸು, ಸಿಂಪಲಾಗಿ ನೀವು ಡೈಲಿ ಮೈದಾ ಹಿಟ್ಟು ಯೂಸ್ ಮಾಡ್ತೀರಾ, ಗೋಧಿ ಹಿಟ್ಟು ಯೂಸ್ ಮಾಡ್ತೀರಾ ತಿನ್ನೋಕ್ಕೆ, ರೈಸು, ಅಕ್ಕಿ, ಬೇಳೆ ಇದನ್ನೆಲ್ಲ ಯೂಸ್ ಮಾಡ್ತೀರಾ. ಇದು ನಿಮಗೆ ಡೈಲಿ ಬೇಕಿದು ಈ ಪ್ರಾಡಕ್ಟ್ಸ್. ಈ ಪ್ರಾಡಕ್ಟ್ಸ್ ಎಲ್ಲ ಹೆಂಗೆ ಅಂದರೆ, ಸೊ ನೀವು ಒಂದು ಸತಿ ಊಟ ಮಾಡಿದ್ಮೇಲೆ ಅದು ಕರ್ಗೋಯ್ತು. ಸೊ ಅದು ಕರ್ಗೋಯ್ತು, ನೀವು ಫ್ರೆಶ್ಶಾಗಿ ಐಟಮ್ಸ್ ತರಲೇಬೇಕು. ಸೊ ಇದೆಲ್ಲ ಡೈಲಿ ನೀಡ್ಸು. ಇವಾಗ ಹಾಲು, ಮೊಸರು, ಈ ಥರ ಎಕ್ಸೆಟ್ರಾ. ಇವಾಗ ಹಾಲು ತರ್ತೀರಾ, ನೀವೇನೋ ಕುಡಿಲಿಲ್ಲ, ಮಡಗಿದ್ರೆ 1 ದಿನ ಮಡ್ಬೋದು, 2 ದಿನ ಮಡ್ಬೋದು, 3 ದಿನ ಮಡ್ಬೋದು, 4ನೇ ದಿನ ಕೆಟ್ಟೋಗುತ್ತೆ. ನೀವು ಫ್ರೆಶ್ಶಾಗಿ ಹಾಲು ತರಲೇಬೇಕು. ಆಮೇಲೆ ಕೆಲವೊಬ್ರು ಹೆಂಗೆ ಅಂದರೆ, 1 ದಿನ ಲೇಟ್ ಆಯಿತು ಅಂದ್ರೂ ಪರವಾಗಿಲ್ಲ, ಅದನ್ನೆಲ್ಲ ಡೆಸ್ಟ್ರಾಯ್ ಮಾಡ್ಬಿಟ್ಟು ಅಥವಾ ಅದನ್ನೇನಾರ ಬೇರೆ ಅದಕ್ಕೆ ಯೂಸ್ ಮಾಡ್ಕೊಂಡು ಫ್ರೆಶ್ಶಾಗಿ ಹಾಲು ತಂದು ಕುಡಿಬೇಕು. ಆಮೇಲೆ ಇನ್ನೂ ಕೆಲವೊಬ್ರು ಹೆಂಗೆ ಅಂದರೆ, ದಿನಕ್ಕೆ 1 ಲೀಟ್ರ್ ಹಾಲು ಮನೆಗೆ ಹೋಗಲೇಬೇಕು.
ದಿನಕ್ಕೆ 1 ಲೀಟ್ರ್ ಹಾಲು ಮನೆಗೆ ಹೋಗಲೇಬೇಕು, ಬೆಳಿಗ್ಗೆ ಬಂದು ಬೀಳಲೇಬೇಕು, ಬೆಳಿಗ್ಗೆ ಆಗಲೇಬೇಕು ಡೆಲಿವರಿ, ಅಥವಾ ಬೆಳಿಗ್ಗೆ ಹೋಗಿ ಯಾರಾದರೂ ಬಂದು ತಂದು ಕೊಡಲೇಬೇಕು. ಈ ರೀತಿ ಒಂಥರ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಸೊ ಡೈಲಿ ಎದ್ದಿದ ತಕ್ಷಣ ಕಾಫಿ ಬೇಕೇ ಬೇಕು. ಎಷ್ಟೋ ಜನಕ್ಕೆ, ಮ್ಯಾಕ್ಸಿಮಮ್ ಇಂಡಿಯನ್ ಪೀಪಲ್ಸ್ಗೆ ಹಾಲು ಬೇಕೇ ಬೇಕು, ಕಾಫಿ ಬೇಕೇ ಬೇಕು. ಸೊ ಕಾಫಿ ಪೌಡರ್ ಏನು, ಯಾವ ಬ್ರ್ಯಾಂಡು, ಯಾವ ಕಂಪನಿ ಆ ಕಂಪ್ನಿ ಲಿಸ್ಟಿಂಗ್ ಆಗಿದೆ ಇಲ್ವಾ, ಬ್ರ್ಯಾಂಡ್ ಬಿಟ್ಟಾಕಿ, ಬ್ರ್ಯಾಂಡ್ ಲಿಸ್ಟಿಂಗ್ ಆಗಿರಲ್ಲ. ಸೊ ಬ್ರ್ಯಾಂಡು ಲಿಸ್ಟಿಂಗ್ ಆಗೇ ಇರಲ್ಲ. ಸೊ ನೀವು ಕಂಪ್ನಿ ಹುಡುಕಬೇಕು. ಇವಾಗ ಸನ್ರೈಸ್ ಕುಡಿತಾ ಇದ್ದೀರಾ ಅಂದ್ಕೊಂಡ್ರೆ, ಸನ್ರೈಸಲ್ಲಿ ಯಾವ ಕಂಪ್ನಿ ಅಂಡರಲ್ಲಿ ಈ ಸನ್ರೈಸು ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಸೊ ಸನ್ರೈಸ್ ಯಾವ ಅಂಡರ್ ಕಂಪ್ನಿ, ಆ ಕಂಪ್ನಿ ಹೆಸರು ಹುಡುಕಬೇಕು. ಆ ಕಂಪ್ನಿ ತಗೊಂಡೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟಿಂಗ್ ಆಗಿದೆ ಇಲ್ವೋ ಸರ್ಚ್ ಮಾಡಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟಿಂಗ್ ಆಗಿದ ಮೇಲೆ ನೆಕ್ಸ್ಟ್ ಸ್ಟಾರ್ಟು. ಅದು ಅಮೌಂಟ್ ಎಷ್ಟಿದೆ, ಅಮೌಂಟ್ ಅಷ್ಟು ನಿಮಗೆ ಅಫೋರ್ಡಬಲ್. ನೀವು ಇವಾಗ ಒಂದಷ್ಟು ಶೇರ್ಸ್ ತಗೋಬೇಕು ಅಂದರೆ ಇದನ್ನು ನಿಮಗೆ ವರ್ತ. ಆಮೇಲೆ ಗ್ರಾಫ್ ನೋಡಬೇಕು, ಗ್ರಾಫ್ ಯಾವ ರೀತಿ ಇರುತ್ತೆ, ಏನು ಎತ್ತ ಅಂತ. ಸೊ ಇವಾಗ ಬೇಸಿಕ್ ಅವ್ರಿಗೆ ಹೇಳ್ತಾ ಇರೋದ್ರಿಂದ ಗ್ರಾಫ್ ಬಿಡಿ, ನೀವು ಗ್ರಾಫ್ನ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಲೈಕ್ ಇವಾಗ ಡೈಲಿ ನೀಡ್ಸು, ಕಾಫಿ ಕುಡಿತಾರೆ. ಕಾಫಿಲಿ ಯಾವುದು ಟಾಪ್ ಬ್ರ್ಯಾಂಡ್ಸು, ಟಾಪ್ 5 ಬ್ರ್ಯಾಂಡ್ಸು ಯಾವ ಕಂಪ್ನಿ ಅಂಡರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಅದು. ಸೊ ಆ ಕಂಪ್ನಿ, ಅದರಲ್ಲಿ ಯಾವುದು ಬೆಸ್ಟ್ ಕಂಪ್ನಿ. ನಾವು 1 ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತೀರಿ, 2 ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾರೆ, 3 ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾರೆ. ಟಾಪ್ 3 ಕಂಪ್ನೀಸ್ ತೆಗೆದು ರಿಸರ್ಚ್ ಮಾಡಿ ಹಾಕೊಳ್ಳಿ, ಲಿಸ್ಟಲ್ಲಿ ಹಾಕೊಳ್ಳಿ. ಸೊ ಇದು ಫಸ್ಟ್ ಕ್ಯಾಟಗರಿ. ಆಮೇಲೆ ನ್ಯೂಸ್ ಪೇಪರ್ ಓದ್ತಾರೆ. ನ್ಯೂಸ್ ಪೇಪರ್ ಹಿಂಗೆ ಯಾವುದು ಎತ್ತ, ಯಾವ ಕಂಪ್ನಿಯಿಂದ, ಅದು ಸೆಕೆಂಡ್ರಿ. ಆಮೇಲೆ ನ್ಯೂಸ್ ಪೇಪರ್ ಓದಿದ್ರು, ಕಾಫಿ ಕುಡಿದ್ರು. ಇವಾಗ ಸ್ನಾನಕ್ಕೆ ಹೋಗಲೇಬೇಕು ಅವರು. ಡೈಲಿ ಎದ್ದಾಗ ಬೆಂಗಳೂರಲ್ಲಿರೋರು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಜನ ಡೈಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡ್ತಾರೋ ಇಲ್ವೋ, ಅಲ್ಲಂತೂ ಉಜ್ಜುತ್ತರ 100%. ಯಾವ ಕಂಪ್ನಿ ಕೋಲ್ಗೇಟ್ ಇದೆ, ಯಾವುದಿದೆ, ಯಾವ ಥರ ಸೆನ್ಸೋಡೈನು, ಇದು ಯಾವ ಕಂಪ್ನಿ, ಏನು ಎತ್ತ ರಿಸರ್ಚ್ ಮಾಡಿಬಿಟ್ಟು ಟಾಪ್ 5 ಕಂಪ್ನಿನೂ ಲಿಸ್ಟಿಂಗ್ ಮಾಡ್ಕೊಳ್ಳಿ. ಟಾಪ್ 5 ಬ್ರ್ಯಾಂಡ್ ಲಿಸ್ಟ್ ಮಾಡ್ಕೊಳ್ಳಿ. ಬ್ರ್ಯಾಂಡ್ ಲಿಸ್ಟ್ ಮಾಡ್ಕೊಂಡು ಆ ಬ್ರ್ಯಾಂಡ್ ಯಾವ್ದು ಅಂಡರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ, ಯಾವ ಕಂಪ್ನಿಗಳು ಲಿಸ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಯಾವುದು ಟಾಪ್ 2 ತೆಗೆದು ಲಿಸ್ಟ್ಗೆ ಹಾಕೊಳ್ಳಿ. ಟಾಪ್ 2 ಅಥವಾ ಟಾಪ್ 3 ನಿಮ್ಗೆ ಎಷ್ಟು ಕಂಫರ್ಟೋ ಅಷ್ಟು ತೆಗೆದು ಲಿಸ್ಟಿಗೆ ಹಾಕೊಳ್ಳಿ. ಸೊ ಇವಾಗ ನಿಮ್ಗೇನಾಯಿತು, ಡೈಲಿ ಕಾಫಿ ಬಿಸ್ಕೆಟು. ಇವಾಗ ಬಿಸ್ಕೆಟು ಬೆಳಿಗ್ಗೆ ಎದ್ದು ಬಿಸ್ಕೆಟು ತಿಂತಾರೆ ಕೆಲವೊಬ್ಬರು ಕಾಫಿ ಜೊತೆ. ಸೊ ಅದಕ್ಕೆ ಬೆಳಿಗ್ಗೆ ಹೊತ್ತು ತಿನ್ನೋದು ಕಡಿಮೆ, ಸಂಜೆ ಹೊತ್ತು ತಿಂತಾರೆ. ಇವಾಗ ಆಯ್ತು, ಮುಂದಕ್ಕೆ ಬರೋಣ, ಓಕೆನಾ. ಬೆಳಿಗ್ಗೆ ಎದ್ದು ಇದಾಯ್ತಾ. ನೆಕ್ಸ್ಟು ಹೋಗಲೇಬೇಕು ಕೆಲ್ಸಕ್ಕೆ ಹೋಗಲೇಬೇಕು ಯಾರಾದ್ರೂ. ಸೊ ಕೆಲ್ಸಕ್ಕೆ ಹೋಗಬೇಕು ಅಂದರೆ ಗಾಡಿ ಇರಲೇಬೇಕು. ಮನೆಗೆ ಮಿನಿಮಮ್ ಒಂದು ಗಾಡಿ ಇದ್ದೇ ಇರುತ್ತೆ. ಸೊ 3 ಜನ ಕೆಲ್ಸಕ್ಕೆ ಹೋಗ್ತಿದ್ರು, ಒಬ್ಬ ಅಂತೂ ವೆಹಿಕಲ್ ಯೂಸ್ ಮಾಡ್ತಾನೆ. ಸೊ ವೆಹಿಕಲ್ ಯಾವುದಾದ್ರೂ ಆಗಿರ್ಬೋದು, ಕಾರು, ಇದು ಎಕ್ಸೆಟ್ರಾ. ಅದರಲ್ಲಿ ಯಾವ ಕಂಪ್ನಿ, ಪೆಟ್ರೋಲಿಯಂ, ಅದು ಕೂಡ ಲಿಸ್ಟಿಂಗಲ್ಲಿದೆ ಗಾಯ್ಸ್. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಕ್ಲೀನಾಗಿ. ಯಾವ್ದು ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರದು, ಯಾವುದು ಎತ್ತ, ಇಂಟರ್ನೆಟ್ಟಲ್ಲಿ ಹುಡುಕಿ ರಿಸರ್ಚ್ ಮಾಡಿ, ChatGPT ಕೇಳಿ. ಸೊ ಅದನ್ನು ಲಿಸ್ಟಿಂಗ್ ಮಾಡ್ಕೊಳ್ಳಿ. ಟಾಪ್ 5 ಬ್ರ್ಯಾಂಡು, ಟಾಪ್ 5 ಕಂಪ್ನಿ ಲಿಸ್ಟಿಂಗ್ ಮಾಡ್ಕೊಂಡು ಟಾಪ್ 2 ತಗೊಂಡು ನಿಮ್ಗೆ ಯಾವ್ದು ಕಂಫರ್ಟೋ ಅದನ್ನು ಹಾಕೊಳ್ಳಿ. ಟಾಪ್ 2 ಅಥವಾ ಟಾಪ್ 3. ಸೊ ಇವಾಗ 6 ಕಂಪ್ನಿಗಳು ಸಿಕ್ಬಿಟ್ಟು, 4ರಿಂದ 6 ಕಂಪ್ನಿಗಳು ಸಿಕ್ಕಿದ್ವಾ. ಸೊ ನೆಕ್ಸ್ಟು ಆಫೀಸ್ಗೆ ಹೋಗಲೇಬೇಕು. ಆಫೀಸಲ್ಲಿ ಕೆಲಸ ಮಾಡಲೇಬೇಕು. ಟಿಫನಲ್ಲಿ ಏನೇನು ತಿಂತಾರೆ, ರೈಸು ಗೀಸು ಎಕ್ಸೆಟ್ರಾ. ಆಮೇಲೆ ನೀರು, ಬಿಸ್ಲೇರಿ ನೀರು, ಈ ಥರ ಎಕ್ಸೆಟ್ರಾ ತುಂಬ ಸಿಗುತ್ತೆ. ಸೊ ಅದಾದಮೇಲೆ ಆಫೀಸ್ಗೆ ಹೋಗಲೇಬೇಕು. ಆಫೀಸಲ್ಲಿ ಸಂಜೆ ಒಂದು ಕಾಫಿ ಬ್ರೇಕ್, ಟೀ ಬ್ರೇಕ್ ತಗೊಳ್ಳೇಬೇಕು. ಸೊ ಕಾಫಿ ಟೀದು ಆಲ್ರೆಡಿ ಲಿಸ್ಟಿಂಗಲ್ಲಿತ್ತು. ಸೊ ಇವಾಗ ಬಿಸ್ಕೆಟ್ ತಿಂತಾರೆ ಸ್ನ್ಯಾಕ್ಸ್ಗೆ. ಸೊ ಬಿಸ್ಕೆಟಲ್ಲಿ ಯಾವ ಟಾಪ್ 5 ಕಂಪ್ನಿ, ಸೊ ಟಾಪ್ 5 ಬ್ರ್ಯಾಂಡ್ ಯಾವುದು, ಅದರಲ್ಲಿ ಟಾಪ್ ಕಂಪ್ನಿ ಲಿಸ್ಟ್ ಮಾಡಿ, ಅದರಲ್ಲಿ ಟಾಪ್ 2 ಕಂಪ್ನಿ ತೆಗೆದು ಹಾಕೊಳ್ಳಿ. ಸಿಗ್ತಾ 6ರಿಂದ 9 ಕಂಪ್ನಿಗಳು ಸಿಕ್ಕೇ ಬಿಟ್ಟೋ ಗೈಸ್ ಲಿಸ್ಟಿಂಗಲ್ಲಿ. ಸೊ ಈ ರೀತಿ ಡೈಲಿ ಬೇಸಸಲ್ಲಿ ಮಾಡ್ಕೊಂಡು ಹೋಗೋದು ತುಂಬ ಉತ್ತಮ. ಸೊ ಇದೆಲ್ಲ ಹೆಂಗೆ ಅಂದರೆ ಗೈಸ್, ಡೈಲಿ ರೊಟೇಷನ್ ಇದ್ದೇ ಇರುತ್ತಿದ್ದು. ಸೊ ರೊಟೀನ್ ಆಯ್ತಾ ಇರುತ್ತೆ. ಇವಾಗ ಗಾಡಿಗೆ ಪೆಟ್ರೋಲ್ ಹಾಕ್ಸ್ತೀರಾ, ಸೊ ಪೆಟ್ರೋಲಿಗೆ ಶೇರ್ ಹಾಕಿರ್ತೀರಾ. ಸೊ ಪೆಟ್ರೋಲು ಇವಾಗಿನ ಪ್ರೈಸ್ ಹೆಂಗೆ ಏರ್ತೈತೆ ಅಂತ ನಿಮಗೆ ಗೊತ್ತು. ₹1 ಅಂದ್ಕೊಂಡು ನಾನು ಆ್ಯಕ್ಚುಲಿ ಗಾಡಿ ತಗೊಂಡಾಗ ನಾನು ಹಾಕ್ಸ್ತಿದ್ದು ಬಂದ್ಬಿಟ್ಟು ₹98, ₹98 ಹಾಕಿಸ್ತಿದ್ದೆ. ಇವಾಗ ಬಂದು ₹111 ಆಗೈತೆ ಗೈಸ್. ₹111 ಲಿಟ್ರಲಿ. ಆವಾಗ ₹110 ಹಾಕ್ಸ್ಬಿಟ್ರೆ 1.25 ಲೀಟ್ರ್ ಹತ್ರ ನಿಯರ್ಲಿ 1.1ಇಂದ 1.2ಇಂದ 1.3ವರೆಗೂ ಬರೋದು ಲೀಟ್ರು. ಸೊ ಇವಾಗ ₹110 ಹಾಕ್ಸಿದ್ರೆ 99ಗೆ ಸ್ಟಾಪ್.
ಕೇಳ್ಕೊತಮ್ ದುಕಾನ್ ಬಂದು ಅದು ಇನ್ನೂ ಎಷ್ಟು ಪ್ರೈಸ್ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ. ಸೊ ಈ ರೀತಿ ಬೆಳೀತಾ ಇರುತ್ತೆ. ಸೊ ಅದಾದಮೇಲೆ ಗೋಲ್ಡ್ ಬೀಸ್ ಅನ್ನೋದು ಒಂದಿರುತ್ತೆ. ಸೊ ಗೋಲ್ಡಲ್ಲಿ ಅದೇ ಥರ ಕಂಪ್ನಿನಲ್ಲಿ ಅದೇ ಥರ ಬ್ರ್ಯಾಂಡು ಇಲ್ಲ. ಸೊ ಆ ಥರ ಬ್ರ್ಯಾಂಡು ಆ ಥರ ಕಂಪ್ನಿ ಬೇಕು ಅಂದರೆ ಕೆಲವೊಂದಿದೆ, ಅದರಲ್ಲಿ ಹೋಗಿ ಅದರದ್ದೇ ಆದ ಪ್ರೈವೇಟ್ ಆ್ಯಪ್ಗಳಿದೆ. ಸೊ ಅದರಲ್ಲಿ ಹೋಗಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೀವು ಯಾವುದೇ ಥರ ಲಿಸ್ಟಿಂಗ್ ಆಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಇಫ್ ಇನ್ ಕೇಸ್ ಯಾವುದಾದ್ರೂ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ ಗೊತ್ತಿರೋ ಅಥವಾ ನಾನು ಏನಾದರೂ ತಪ್ಪಾಗಿ ಹೇಳಿದರೆ, ಸೊ ಇದೇ ಅಂತಲ್ಲ ಯಾವ್ದಾದ್ರು ಸೆಂಟ್ರಲ್ ಏನಾದರೂ ತಪ್ಪಾಗಿ ಹೇಳಿದರೆ ಕಮೆಂಟ್ ಮಾಡಿ. ಸೊ ನನಗೂ ಒಂದು ಸ್ವಲ್ಪ ಐಡಿಯಾಸ್ ಬರುತ್ತೆ, ನಾನು ಒಂದು ಸ್ವಲ್ಪ ತಿಳ್ಕೊಳಕ್ಕೆ ಹೋಗ್ತೀನಿ, ಅದ್ರ ಮೇಲೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಥವಾ ನಿಮ್ಗೆ ಏನಾರು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ, ನನಗೆ ಈ ಥರದೊಂದು ಡೌಟ್ ಇದೆ, ಈ ಥರ ಹಿಂಗೆ ಈ ಥರದ್ದು ಇದಕ್ಕೊಂದು ಕ್ಲಾರಿಟಿ ಸಿಗ್ಬೋದಾ ಅಂತ. ನಾನು 100% ನಾನು ಪ್ರತಿಯೊಂದು ಕಮೆಂಟ್ಸು ತೆಗೆದು ನೋಡಿ ನಾನು 100% ಎಲ್ಲರಿಗೂ ಕೂಡ ರಿಪ್ಲೈ ಮಾಡೇ ಮಾಡ್ತೀನಿ ಗೈಸ್. ಯಾರಿಗೂ ರಿಪ್ಲೈ ಮಾಡ್ದಿರ ಅಂತ ಇರೋಲ್ಲ. ಸೊ ಅದನ್ನು ಕ್ಲೀನಾಗಿ ರಿಸರ್ಚ್ ಮಾಡಿ, ನನಗೆ ಗೊತ್ತಿಲ್ಲ ಅಂದರೆ ರಿಸರ್ಚ್ ಮಾಡಿ ರಿಪ್ಲೈ ಮಾಡ್ತೀನಿ, ಗೊತ್ತಿದ್ದರೆ ಹಂಗೆ ಆಟೋಮೆಟಿಕ್ಕಾಗಿ ರಿಪ್ಲೈ ಮಾಡ್ತೀನಿ. ಈ ರೀತಿ ಮಾಡೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡಿ. ಆಮೇಲೆ ಸರಿ ಓಕೆ, ಈ ರೀತಿ ಎಲ್ಲ ಆಯಿತು. ಇದನ್ನೆಲ್ಲ ರಿಸರ್ಚ್ ಮಾಡ್ಬಿಟ್ಟು ನಾನೇನು ಮಾಡಲಿ ಗುರು, ನನ್ನ ಹತ್ರ ಇವಾಗ ಒಂದು 50,000 ಐತೆ, ನನಗೆ ಅಷ್ಟು ನಾಲೆಡ್ಜ್ ಇಲ್ಲ, ಗ್ರಾಫ್ ಎಲ್ಲ ಸ್ಟಡಿ ಮಾಡೋಕ್ಕೆ ಬರೋಲ್ಲ. ನೀನು ಹೇಳ್ದಂಗೆ ಒಂದು 6ರಿಂದ 10 ಕಂಪ್ನಿ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ಇವಾಗ 6 ಕಂಪ್ನಿನೋ 10 ಕಂಪ್ನಿನೋ ಎಷ್ಟಾದರೂ ಇರಲಿ, ಸೊ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಫಸ್ಟು ಅದನ್ನು ಡಿಸೈಡ್ ಆಗಿ. ಸೆಕೆಂಡ್ ಥಿಂಗು, ನೀವು ಇದನ್ನು ಎಷ್ಟು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಬೇಡ ಎಷ್ಟು ಕಂಪ್ನಿ ಅನ್ನೋದು ಬೇಡ, ಎಷ್ಟು ಕ್ಯಾಟಗರಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಸೊ ಒಂದೇ ಕ್ಯಾಟಗರಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, 2 ಥರ ಕ್ಯಾಟಗರಿ 3 ಥರ ಕ್ಯಾಟಗರಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಇದನ್ನು ಫಸ್ಟು ಫಿಕ್ಸ್ ಆಗಿ. ಸೊ ಅದಾದಮೇಲೆ ನಿಮ್ಮ ತಲೆಯಲ್ಲಿ ಇವಾಗ ಒಂದೇ ಬ್ರ್ಯಾಂಡ್ ಇರುತ್ತೆ. ಇವಾಗ ಇದು ನನಗೆ ಇಷ್ಟು ರಿಸರ್ಚ್ ಮಾಡಿದಲ್ಲಿ ಇದು ಎಲ್ಲೋ ಹೋಗಿ ಮುಟ್ಟುತ್ತೆ ಅಂತ ಅನಿಸುತ್ತೆ, ಇದ್ರ ಮೇಲೆ ನಾನು ಏನಾದರೂ ಒಂದು ಆಟ ಆಡಬೇಕಲ್ಲ, ಸರಿ ನಾನು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಯುವರ್ ಕಂಫರ್ಟ್ ಗೈಸ್. ಆಲ್ಮೋಸ್ಟ್ ಎಲ್ಲ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಅಮೌಂಟನ್ನು ಹಾಕಿ ಇನ್ವೆಸ್ಟ್ ಮಾಡಿ ಎಕ್ಸಿಟ್ ಆಗ್ಬೋದು. ಅಂದರೆ ಓಕೆ ಫೈನ್ ಅಂತ ಬಿಡ್ಬೋದು. ನನ್ನ ಕೇಳೋ ಸಜೆಷನ್ ಆದರೆ 3ರಿಂದ 5 ಕ್ಯಾಟಗರಿಲಿ ಫಿಕ್ಸ್ ಆಗಿ ಗೈಸ್. 3ರಿಂದ 5 ಮಿನಿಮಮ್ 3 ಅಥವಾ 3 ಇರಲಿ ಕ್ಯಾಟಗರಿಲಿ. ಸೊ ಅದ್ರ ಮೇಲೆ ಈ ಕ್ಯಾಟಗರಿ ಇಷ್ಟಿಷ್ಟು ಅಮೌಂಟು ಅಂತ ಡಿವೈಡ್ ಮಾಡ್ಕೊಳ್ಳಿ. ಸೊ 50,000 ಇದ್ದರೆ 60,000 ಇರುತ್ತೆ ಅಂದ್ಕೊಳ್ಳಿ, 20,000 ಅಂತ ಡಿವೈಡ್ ಮಾಡ್ಕೊಳ್ಳಿ. ಸೊ ಆ 20,000ನ ಒಂದೊಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಡಿ. 3 ಕ್ಯಾಟಗರಿ ಡಿವೈಡ್ ಮಾಡ್ಕೊಂಡ್ರೆ ಆ ಕ್ಯಾಟಗರಿಲಿ 2ರಿಂದ 3 ಥರ ಕಂಪ್ನಿಗಳು ಲಿಸ್ಟ್ ಮಾಡ್ಕೊಂಡಿದ್ದೀರಾ, ಅದರಲ್ಲಿ 2 ಕಂಪ್ನಿಗೆ ಡಿವೈಡ್ ಮಾಡಿ. ಸೊ 10,000 10 60,000 ಆಯಿತು. ಸೊ ಈ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು. ಇಫ್ ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಒಂದ್ರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು, ಒಂದ್ರ ಮೇಲೆ ಲೋ ಕಾನ್ಫಿಡೆನ್ಸು, ಅಷ್ಟು ಕಾನ್ಫಿಡೆನ್ಸ್ ಇಲ್ಲ, ಮತ್ತು ಗ್ರಾಫ್ ಎಲ್ಲ ಸುಮ್ಮನೆ ನೀವೇನೋ ಒಂದು ಅನಾಲಿಸಿಸ್ ಮಾಡಿರ್ತೀರ, ಸೊ ಎಲ್ಲೋ ಒಂದು ಕಡೆ ಇಷ್ಟೋ ಸ್ಟಡಿ ಮಾಡಿರ್ತೀರ, ಆವಾಗ ಗ್ರಾಫೆಲ್ಲ ನೋಡ್ಬಿಟ್ಟು ಇದು ಯಾಕೋ ಡೌಟ್ ಹೊಡಿತೈತೆ ಅಂತ ಅನಿಸಿದಾಗ ಸೊ ಓಕೆ ಒಂದು ಸ್ವಲ್ಪ ಶಫಲ್ ಮಾಡ್ಕೊಳ್ಳಿ. ಇಲ್ಲಿ 10,000ನ ಒಂದು 8,000 ಹಾಕಿದ್ರೆ ಇನ್ನು 2,000ನ ಯಾವ ಅಂದರೆ ಅದೇ ಕ್ಯಾಟಗರಿ ಮೇಲೆ ಹಾಕಬೇಕು ಅಂತೇನಿಲ್ಲ, ಇನ್ನು 2,000ನ ಇದು ಯಾವ್ದಾರ ಕ್ಯಾಟಗರಿ ಮೇಲೆ ಶಫಲ್ ಮಾಡಿ ಹಾಕ್ಬೋದು. ಸೊ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಅದ್ರ ಮೇಲೆ ಡಿವೈಡ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನು ಏನು ಕ್ಯಾಟಗರಿ ವೈಸಲ್ಲಿ ಡಿವೈಡ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಗೈಸ್, ಇವಾಗ ಫುಡ್ ಇಂಡಸ್ಟ್ರಿ ಚೆನ್ನಾಗಿ ಗ್ರೋ ಆಯ್ತಾ ಇರುತ್ತೆ, ಕೆಲವೊಂದು ಟೈಮು ಪೆಟ್ರೋಲ್ ಒಂದು ಸ್ವಲ್ಪ ಲೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಫ್ಲಕ್ಚುಯೇಟ್ ಆಯ್ತಾ ಇರಬೇಕಾದ್ರೆ ನೀವು ಒಂದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಫ್ಲಕ್ಚುಯೇಟ್ ಆದಂಗೆ ಫುಲ್ಲು ಡೌನ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಫುಲ್ ಹೈ ಆಗೋ ಚಾನ್ಸಸ್ ಇರುತ್ತೆ. ನೀವು ಒಂದು ವಾರ ನೋಡ್ಕೊಳ್ಳಿಲ್ಲ ಅಂದರೆ ಏನು ಬೇಕಾದ್ರೂ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ನೀವು ಒಂದು 3-4 ಥರ ಕ್ಯಾಟಗರಿ ಮೇಲೆ ಹಾಕ್ಬಿಟ್ಟಾಗ ಸೊ ಆಲ್ಮೋಸ್ಟ್ ಇದು ಒಂದು ಸ್ವಲ್ಪ ಲೋ ಆದಾಗ ಇದು ಹೈ ಆಗಿರುತ್ತೆ, ಬ್ಯಾಲೆನ್ಸ್ ಆಯ್ತಾ ಇರುತ್ತೆ ಅಮೌಂಟು. ಸೊ ನಿಮಗೆ ಜಾಸ್ತಿ ಲಾಸ್ ಅನ್ನೋದು ಕಾಣಿಸಲ್ಲ. ಸೊ ಅದಾದಮೇಲೆ ಕ್ಯಾಟಗರಿಲಿನೂ ಯಾಕೆ 2-3 ಮಿನಿಮಮ್ 2 ಮ್ಯಾಕ್ಸಿಮಮ್ ಒಂದು 3-4 ಇಟ್ಕೊಂಡು ಅದ್ರ ಮೇಲೆ ಡಿವೈಡ್ ಮಾಡಿ ಅಂದರೆ ಎಲ್ಲ ಬ್ರ್ಯಾಂಡು ಒಂದೇ ಥರ ಇರಲ್ಲ ಗೈಸ್, 5 ಬ್ರ್ಯಾಂಡು ಒಂದೇ ಥರ ಇಲ್ಲ. ಸೊ ನಾನಿವಾಗ ಹೇಳ್ಬೋದು, ಫುಡ್ ಇಂಡಸ್ಟ್ರಿ ಬಿಸ್ಕೆಟಲ್ಲಿ ಒಂದು 20 ಥರ ಬಿಸ್ಕೆಟ್ ಐತೆ, ಅದರಲ್ಲಿ ಒಂದು 5 ಥರ ಕಂಪ್ನಿ ಐತೆ, ಅದರಲ್ಲಿ ಎಲ್ಲ ಕಂಪ್ನಿನೂ ಒಂದೇ ಥರ ಇರುತ್ತೆ. ಇದು 50 ರೂಪಾಯಿ, ಇದು 50 ಹಂಗಲ್ಲ, ಎಲ್ಲ ಬ್ರ್ಯಾಂಡು ಒಂದೇ ಥರ ಇರಲ್ಲ. ಹಂಗೆ ಎಲ್ಲ ಕಂಪ್ನಿನೂ ಒಂದೇ ಥರ ಪರ್ಫಾರ್ಮೆನ್ಸ್ ಕೊಡಲ್ಲ. ಸೊ ಅಲ್ಲೂ ಅಷ್ಟೇ, ಒಂದು ಕ್ಯಾಟಗರಿಲಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋದಾಗ ಒಂದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದಾಗ ಸೊ ಅದೇನಾಗುತ್ತೆ, ಫ್ಲಕ್ಚುಯೇಟ್ ಆದಾಗ ಜಾಸ್ತಿ ಇದಾಗೋ ಚಾನ್ಸಸ್ ಇರುತ್ತೆ. ಅದೇ 2-3 ಕಂಪ್ನಿ ಮೇಲೆ ಆದಾಗ ಅಲ್ಲೂ ಬ್ಯಾಲೆನ್ಸ್ ಆಯ್ತಾ ಇರುತ್ತೆ. ಸೊ ಅಲ್ಲೂ ಕೂಡ ಬ್ಯಾಲೆನ್ಸ್ ಆಯ್ತಾ ಇರುತ್ತೆ, ಈ ಓವರಾಲ್ ಕೂಡ ಬ್ಯಾಲೆನ್ಸ್ ಆಯ್ತಾ ಇರುತ್ತೆ. ನಿಮಗೆ ಆವಾಗ ಪೋರ್ಟಫೋಲಿಯೋ ಅಂದರೆ ನಿಮ್ಮದೊಂದು ಅಲ್ಲಿ ಟೇಬಲ್ ತೋರಿಸುತ್ತೆ, ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಎಷ್ಟು ಪ್ರಾಫಿಟಲ್ಲಿದೆ, ಎಷ್ಟು ದಿನ ಆಯಿತು, ಎಷ್ಟು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಎಕ್ಸೆಟ್ರಾ ಇದು ಪೋರ್ಟ್ಫೋಲಿಯೋ ಅಂತಂತಾರೆ. ಸೊ ಇದನ್ನು ನೀವು ನೋಡಿದಾಗ ಅಲ್ಲಿ ಜಾಸ್ತಿ ಲಾಸು ಆಗೋಲ್ಲ, ಯಾಕೆಂದರೆ ಅಲ್ಲೇ ಬ್ಯಾಲೆನ್ಸ್ ಆಯ್ತಾ ಇರುತ್ತೆ ಎಲ್ಲದನ್ನು. ಸೊ
ಜಾಸ್ತಿ ಲಾಸ್ ಆಗದಿದ್ರೂ ಒಂದು ಸ್ವಲ್ಪ ಪ್ರಾಫಿಟಲ್ಲಿದ್ರೂ ನಿಮ್ಗೊಂಥರ ಖುಷಿ, ಓಕೆ ತುಂಬ ಲಾಸ್ ಏನಾಗಿಲ್ಲ ಪರವಾಗಿಲ್ಲ ಅಂತ. ಆಮೇಲೆ ಇನ್ನೂ ಒಂದೇನು ಹೇಳ್ತಾ ಇದ್ದೀನಿ, ಈ ಥರ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕಾದಾಗ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಲಾಂಗ್ ಟರ್ಮ್ ಎಂತಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ, ನೀವು ಮಿನಿಮಮ್ ಅಂದರೂ 3 ವರ್ಷ ಗೈಸ್, ಮ್ಯಾಕ್ಸಿಮಮ್ 5 ವರ್ಷಕ್ಕಿಂತ ಜಾಸ್ತಿ. ಸೊ ಯಾಕೆ ಅಂದರೆ ಮಿನಿಮಮ್ 3 ವರ್ಷಕ್ಕಾದಾಗ ಅದಕ್ಕೊಂದು ಮೆಚುರಿಟಿ ಲೆವೆಲು ಚೆನ್ನಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಗ್ರೋ ಆಗೋ ಚಾನ್ಸಸ್ ತುಂಬ ಹೈ ಆಗಿರುತ್ತೆ. ಸೊ ಅದಾದಮೇಲೆ 5 ವರ್ಷದ ಗಂಟೆ ಯಾಕೆ ಅಂದರೆ ಆಮೇಲೆ ನೆಕ್ಸ್ಟ್ ಲೆವೆಲ್ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಗೈಸ್. ಅದಕ್ಕೋಸ್ಕರ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಏನೋ ನನ್ನ ಮ್ಯಾಟ್ರ್ ಅದಲ್ಲ. ಸೊ ಮಿನಿಮಮ್ 3ರಿಂದ 5 ವರ್ಷ ಕಾಯೋಕ್ಕೆ ಸಿದ್ಧವಾಗಿರ್ರಿ. ಸೊ ಆ ಥರ ಅಮೌಂಟು ಅಂದರೆ ನನಗೆ ಇದು ಮಿನಿಮಮ್ ಒಂದು 3 ವರ್ಷ, 3 ವರ್ಷದಿಂದ 5 ವರ್ಷ ಈ ಅಮೌಂಟಿಗೆ ನಾನು ಏನೇ ಆದರೂ ಈ ಅಮೌಂಟ್ನ ಮುಟ್ಟಲ್ಲ ಅನ್ನೋ ಥರ ಅಮೌಂಟ್ ಇದ್ದರೆ ಮಾತ್ರ ಇನ್ವೆಸ್ಟ್ ಮಾಡಿ. ಆಮೇಲೆ ಮಧ್ಯದಲ್ಲಿ ChatGPT ಅಂತ ಒಂದು ಹೇಳಿದೆ. ಸೊ ಎಲ್ಲಿ ಸರ್ಚ್ ಮಾಡಿ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ. ಬೆಸ್ಟ್ ಕಂಪ್ನಿ, ಐ ವಾಂಟ್ ಟು ಇನ್ವೆಸ್ಟ್, ಐ ಹ್ಯಾವ್ 10,000 ಆ್ಯಂಡ್ ಐ ವಾಂಟ್ ಟುಮಾರೋ 20,000 ಇನ್ 1 ಮಂತ್, ಇಟ್ ಶುಡ್ ಕಂಪ್ಲೀಟ್ 100%. ಇದೆಲ್ಲ ಬಿಟ್ಬಿಡಿ ಗೈಸ್, ಇದೆಲ್ಲ ಯಾವುದು ವರ್ಕೌಟ್ ಆಗೋಲ್ಲ. ಸುಮ್ಮನೆ ಇವಾಗ ಏನು ಗೊತ್ತಾ, ನಿಮ್ಗೆ ಒಂದೇ ಒಂದು ಕ್ಲಾರಿಟಿ ಕೊಡ್ತೀನಿ ನೋಡಿ. ChatGPT ನಿಮ್ಮ ಮೊಬೈಲಿರೋ ChatGPT ಅಥವಾ ಅವ್ರವ್ರ ಮೊಬೈಲಲ್ಲಿರೋ ChatGPT ಹೆಂಗೆ ಅಂದರೆ, ನೀವೇನು ಹೇಳಿದ್ರು ಅದಕ್ಕೆ ಅದು ನೀವು ಮಾಡ್ತಾರೋ ತಪ್ಪು, 100% ತಪ್ಪು, ಇದನ್ನು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಅಂತ ಯಾವುದೇ ಕಾರಣಕ್ಕೂ ನಿಮ್ಗೆ ಅಡ್ಡ ತಡೆಯಲ್ಲ. ನಿಮಗೆ ಪಾಸಿಟಿವ್ ಆಗಿ ಹೇಳಿದಷ್ಟು ಅದನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಅದೇ ನಿಮಗೆ ನೆಗೆಟಿವ್ ಒಂದು 2-3 ಸತಿ ನೆಗೆಟಿವ್ ಆಗಿಬಿಟ್ರೆ ಅದನ್ನ ರಿಜೆಕ್ಟ್ ಮಾಡ್ತೀರಾ. ಸೊ ಅದನ್ನು ಅದೇ ರೀತಿ ಬಿಲ್ಟ್ ಮಾಡಿರ್ತಾರೆ. ಏನು ಅಂದರೆ ನೀವು ಏನೇ ಒಂದು ಕೇಳಲಿ ಅದರಲ್ಲಿ, ಸೊ ಅದಕ್ಕೇನಾದ್ರು ಒಂದು ಆಲ್ಟ್ರೇಷನ್ ಕೊಡೋದು, ಅಥವಾ ಓಕೆ ಈ ಥರ ಆಗೋ ಚಾನ್ಸಸ್ ಇರುತ್ತೆ, ಬಟ್ ನೀವು ಈ ಮಾರ್ಕೆಟಲ್ಲಿ ಆಗೋಲ್ಲ, ನೀವು ಈ ಥರ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಟ್ರೇಡಿಂಗ್ ಮಾಡಬೇಕಾಗುತ್ತೆ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡಬೇಕಾಗುತ್ತೆ, ಕ್ರಿಪ್ಟೋ ಕರೆನ್ಸಿ ಮೇಲೆ ಇನ್ವೆಸ್ಟ್ ಮಾಡಿ, ಕ್ರಿಪ್ಟೋ ಕರೆನ್ಸಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡಿಬಿಟ್ಟಾಗ ಈ ಥರ ಎಷ್ಟೋ ಒಂದು 2-3% ಜನ ಕ್ಲಿಕ್ ಆಗಿರೋ ಚಾನ್ಸಸ್ ಇರುತ್ತೆ. ಅಲ್ಲೂ ನೋಡಿ ಅದು 2-3% ಜನ ಹೈಲೈಟ್ ಮಾಡಿರುತ್ತೆ. ನೀವು ಅದನ್ನು ಓದದೆ ಹೋದರೆ ಮುಗೀತು, 2-3% ಜನ ಸಕ್ಸಸ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೋಸ್ಕರ ಇದ್ರ ಮೇಲೆ ಸ್ಟಡಿ ಮಾಡ್ಬೋದು. ನಿಮ್ಗೆ ಏನಾದ್ರು ಬೇಕು ಅಂದರೆ ನೋಟ್ಸ್ ಬೇಕು ಅಂದರೆ ನೋಟ್ಸ್ ಕೊಡ್ತೀನಿ ಹೇಳಿ. ಈ ರೀತಿ ಹೇಳಿದಾಗ ಏನಾಗುತ್ತೆ, ನಿಮ್ಗೆ ಒಂಥರ ಮೋಟಿವೇಟ್ ಆಗುತ್ತೆ. ಯಾವಾಗ ChatGPT ಜಾಸ್ತಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಅದಕ್ಕೋಸ್ಕರ ಅದನ್ನು ಹಂಗೆ ಬಿಲ್ಡ್ ಮಾಡಿರ್ತಾರೆ ಗೈಸ್. ನಿಮ್ಗೆ ಏನೇ ಒಂದು ಕೇಳಿದ್ರು ಇದು ತಪ್ಪು, ಇದು ಮಾಡಬೇಡಿ, ಇದಾಗಲ್ಲ ಅಂತ ಮಕ್ಕುಗಿಯಲ್ಲ ಅದು. ಸೊ ಆ ಮಕ್ಕುಗಿದಾಗ ನೀವು ಅದನ್ನು ಯೂಸ್ ಮಾಡೋದೇ ಬಿಟ್ಬಿಡ್ತೀರಾ. ಸೊ ಅದಕ್ಕೆ ಆ ಥರ ಪರ್ಫಾರ್ಮೆನ್ಸ್ ಅದಕ್ಕೆ ಬಿಲ್ಟ್ ಮಾಡಿರಲ್ಲ. ಅದ್ರಲ್ಲಿ ಏನಂತ ಬಿಲ್ಟ್ ಮಾಡಿರ್ತಾರೆ ಅಂದರೆ, ನೀನು ಏನೇ ಕೇಳಿದ್ರು ಅದಕ್ಕೆ ಪಾಸಿಟಿವ್ ಆಗೇ ಉತ್ತರ ಕೊಡಬೇಕು ಅನ್ನೋದನ್ನೇ ಬಿಲ್ಟ್ ಮಾಡಿರ್ತಾರೆ. ನಿಮ್ಮ ಮೊಬೈಲಲ್ಲಿ ನಿಮ್ಮ ಬಗ್ಗೆ ಹೊಗಳುತ್ತಾ ಇರುತ್ತೆ, ಇನ್ನೊಬ್ರು ಮೊಬೈಲಲ್ಲಿ ಹೋಗಿ ಕೇಳಿದಾಗ ನಿಮ್ಮ ಬಗ್ಗೆ ಭಯ ಚಾನ್ಸಸ್ಸು ಇರುತ್ತೆ. ಸೊ ಹಂಗೆ ಆ ಥರ ಬಿಲ್ಟ್ ಮಾಡಿರ್ತಾರೆ. ನಿಮ್ಮ ಮೊಬೈಲಲ್ಲಿ ನಿಮ್ಮನ್ನ ಹೊಗಳಬೇಕಾದ ಅಷ್ಟೇ ಇಂಟೆನ್ಷನು. ಸೊ ಅಥವಾ ನಿಮ್ಮನ್ನೆಲ್ಲೋ ಟಾಪಲ್ಲಿ ಕುಣಿಸ್ಬೇಕು, ಆ ಥರ ಬಿಲ್ಟ್ ಮಾಡಿರ್ತಾರೆ. ದಯವಿಟ್ಟು ಅದರಿಂದ ಯಾಮಾರಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನೇ ಸ್ಟಾಕ್ ಮಾರ್ಕೆಟ್ ಮೇಲೆ ಒಂದು ಸ್ವಲ್ಪ ಡೌಟ್ಸ್ ಇದ್ರೂ ದಯವಿಟ್ಟು ಕಮೆಂಟ್ ಹಾಕಿ. ಯಾಕೆಂದರೆ ನನಗೂ ಆ ಕಮೆಂಟ್ಸ್ ನೋಡಿ ನನಗೂ ಏನಾರು ಸ್ಟಡಿ ಮಾಡಬೇಕು ಅನಿಸಿ ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡೋ ಚಾನ್ಸಸ್ ಇರುತ್ತೆ. ರಿಸರ್ಚ್ ಮಾಡೇ ನಾನು ಹೇಳ್ತೀನಿ. ನನಗೆ ಗೊತ್ತಿದ್ದರೆ 100% ಆನ್ ಸ್ಪಾಟಲ್ಲಿ ಹೇಳ್ತೀನಿ. ಗೊತ್ತಿಲ್ಲ ಅಂದರೆ ರಿಸರ್ಚ್ ಮಾಡಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ರಿಸರ್ಚ್ ಮಾಡಿ, ರಿಸರ್ಚ್ ಕಂಪ್ಲೀಟ್ ಆದಮೇಲೆ ನಿಮಗೆ ರಿಪ್ಲೈ ಮಾಡೋ ರಿಪ್ಲೈ ಮಾಡ್ತೀನಿ. ರಿಪ್ಲೈ ಮಾಡೋ ಚಾನ್ಸಸ್ ಎಲ್ಲ ರಿಪ್ಲೈ 100% ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ. ಗೈಸ್ ಲವ್ ಯು, ಲಾಟ್ಸ್ ಆಫ್ ಲವ್ ಗೈಸ್, ಟೇಕ್ ಕೇರ್, ಬೈ ಗೈಸ್, ಸೈನಿಂಗ್ ಆಫ್.